ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡ್ಕೊಂಡ್ ನಂತರ ಏನಾದ್ರು ಸಮಸ್ಯೆ ಬರುವಂತ ಸಾಧ್ಯತೆ ಇರುತ್ತಾ? ಎಷ್ಟೋ ಜನ ನೋಡಿರ್ತಾರೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂದ್ರೆ ಕೆಲವೊಬ್ರು ನಡೆದಾಡಿರಲ್ಲ, ಕೆಲವೊಬ್ಬರಿಗೆ ಏನೋ ಕ್ಯೂ ಆಗಿರುತ್ತೆ, ಈ ತರ ನೋಡ್ಕೊಂಡು ಹೆದರ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಇದು ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್ ಆದ ನಂತರ ಆಲ್ಮೋಸ್ಟ್ 95 to 98% ಸಕ್ಸಸ್ಫುಲ್ ಸರ್ಜರಿ ಅಂತಾನೆ ಹೇಳ್ತೀವಿ. ಆದ್ರೆ ಇನ್ನು 3 to 4%, 5% ಜನರಿಗೆ ತೊಂದರೆ ಆಗುವಂತ ಸಾಧ್ಯತೆಗಳು ಇರುತ್ತೆ. ಏನೇನು ಸಮಸ್ಯೆ ಬರುತ್ತೆ ಈಗ ಅನ್ಕೊಳ್ಳಿ, ಬಹಳ ಎಂಗೇಜ್ ಅಲ್ಲಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡ್ಕೊಂಡಿರುತ್ತಂದ್ರೆ 10-15 ವರ್ಷ ಆದ ನಂತರ ಸೌದು ಹೋಗ್ಬಿಡುತ್ತೆ, ಮತ್ತೆ ಇನ್ನೊಂದ್ಸಲ ಸರ್ಜರಿ ಮಾಡ್ಕೊಳ್ಳೋ ಅವಶ್ಯಕತೆ ಬರುತ್ತೆ. ಹೀಗಾಗಿ ನಡೆದಾಡಕ್ಕೆ ಆಗ್ತಾ ಇಲ್ಲ, ನಾನು ಡೇ ಟು ಡೇ ಕೆಲಸಕ್ಕೆ ಕಷ್ಟ ಆಗ್ತಾ ಇದೆ ಅಂದಾಗ ಮಾತ್ರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡ್ಕೋಬೇಕು. ಅದು 60 ವರ್ಷ 65 ವರ್ಷ ನಂತರ ಮಾಡ್ಕೊಂಡ್ರೆ ಒಳ್ಳೇದು, ಲೈಫ್ ಟೈಮ್ ಬಂದ್ಬಿಡುತ್ತೆ. ಆಮೇಲೆ ಕೆಲವೊಬ್ಬರಿಗೆ ತುಂಬಾ ಏಜ್ ಆದ ನಂತರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡ್ಕೊಳ್ತಾರೆ, ಆ ತರದವರಿಗೆ ಅದು ಅಷ್ಟೊಂದು ಲಾಭ ಆಗಲ್ಲ. ಇನ್ನೊಂದು ಸಮಸ್ಯೆ ಏನಾಗುತ್ತೆ, ಜಾಯಿಂಟ್ ವೇರ್ ಅಂಡ್ ಟೇರ್ ಆಗಿ ಫೇಲ್ ಆಗೋಕ್ಕಿಂತ ನಮ್ಮಲ್ಲಿ ಇನ್ಫೆಕ್ಷನ್ ಆಗಿ ಕ್ಯೂ ಆಗಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಫೇಲ್ ಆಗೋದು ಚಾನ್ಸಸ್ ಜಾಸ್ತಿ. ಕ್ಯೂ ಎಲ್ಲಿಂದ ಬರುತ್ತೆ? ಎಲ್ಲಿಂದ ಅಂದ್ರೆ ಈಗ ಹೊಟ್ಟೆಲಿ ಇನ್ಫೆಕ್ಷನ್ ಇರ್ಬೋದು, ಅಥವಾ ಡೆಂಟಲ್ ಇನ್ಫೆಕ್ಷನ್ ಇರ್ಬೋದು, ಕಾಲಲ್ಲಿ ಎಲ್ಲಾರು ಸ್ಕಿನ್ ಅಲ್ಲಿ ಇನ್ಫೆಕ್ಷನ್ ಇರ್ಬೋದು. ಈ ತರ ಇನ್ಫೆಕ್ಷನ್ ಬಂದು ಆ ಜಾಯಿಂಟ್ ಅಲ್ಲಿ ಕುತ್ಕೊಂಡು ಆ ಜಾಯಿಂಟ್ ಅನ್ನ ಹಾಳು ಮಾಡುವಂತ ಸಾಧ್ಯತೆ ಇರುತ್ತೆ. ಈಗ ಕ್ಲೀನ್ ಆಗಿರ್ಲಾರುವಂತ ಆಸ್ಪತ್ರೆಯಲ್ಲಿ ಅಥವಾ ಎನ್ವೈರನ್ಮೆಂಟ್ ಸರ್ಜರಿ ಮಾಡ್ಕೊಂಡ್ರೆ ಆ ಜಾಯಿಂಟ್ ಇನ್ಫೆಕ್ಟ್ ಆಗಿ ಮುಂದೆ ತೊಂದರೆ ಕೊಡುವಂತ ಸಾಧ್ಯತೆಗಳು ಇರುತ್ತೆ. ಇನ್ನು ಏನಾದ್ರು ಬಿದ್ದರೆ ಮಾಡಿದ್ರೆ ಜಾಯಿಂಟ್ ಯೂಶಲಿ ಮುರಿಯಲ್ಲ, ಆ ಜಾಯಿಂಟ್ ಪಕ್ಕ ಇರುವಂತ ಬೋನ್ಗಳೇ ಫ್ರಾಕ್ಚರ್ ಆಗುವಂತ ಸಾಧ್ಯತೆಗಳು ಇರುತ್ತೆ. ಈ ಮಾಹಿತಿಯನ್ನು ನೀವು ನಿಮ್ಮ ಗೆಳೆಯರಲ್ಲಿ ಹಾಗೂ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡ್ಕೊಂಡಿರುವಂತ ಯಾವುದೇ ಸಂಬಂಧಿಕರು, ಸ್ನೇಹಿತರಿಗೆ ಶೇರ್ ಮಾಡಿ.